ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳೋದು, ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ ಮುಖಾಂತರ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ, ಅದು ಮೈನಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗಿದೆ. ಸೊ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ವಿದ್ಯಾರ್ಥಿಗಳಿಗೆ, ಮೇಂಟೆನೆನ್ಸ್ ಅಮೌಂಟ್ ಎಷ್ಟು, ಫೀಸ್ ಕನ್ಸೆಷನ್ ಅಮೌಂಟ್ ಎಷ್ಟು, ಮತ್ತು ಯಾರಿಗೆ ಬರುತ್ತೆ, ಎಷ್ಟು ಅಮೌಂಟ್ ಬರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಈಗ ಆಲ್ರೆಡಿ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಏನು ಕ್ರಿಶ್ಚಿಯನ್ನು, ಮುಸ್ಲಿಮ್ಸು, ಜೈನು, ಸಿಖ್, ಪಾರ್ಸಿ ಇವ್ರು ಏನಿದ್ದಾರೆ, ಸೊ ಇವ್ರನ್ನ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಅಲ್ಪಸಂಖ್ಯಾತ ಕಲ್ಯಾಣ ನಿರ್ದೇಶನದಿಂದ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ಬರ್ತಕ್ಕಂಥ ಸೊ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಫಾರ್ ಪರ್ಸ್ಯೂಯಿಂಗ್ ಪ್ರೊಫೆಷನಲ್ ಮತ್ತು ಟೆಕ್ನಿಕಲ್ ಕೋರ್ಸಸ್ ಏನು ಓದ್ತಾ ಇದ್ದಾರೆ, ಅಂಡರ್ ಗ್ರಾಜುಯೇಟ್ UG ಇರ್ಬೋದು, ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ PG ಇರ್ಬೋದು. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. 20,000 ರೂಪಾಯಿ ಅಂತೇಳಿ ಅವ್ರದ್ದು ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್, ಮತ್ತು ಅದ್ರ ಜೊತೆಗೆ ಮಂತ್ಲಿ 1,000 ರೂಪಾಯಿ ಅಂತ 12,000 ರೂಪಾಯಿ ಮೇಂಟೆನೆನ್ಸ್ ಅಮೌಂಟ್ ಕೂಡ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗೋ ಎಲ್ಲ ಚಾನ್ಸಸ್ಗಳು ಬಂದಿದ್ದಾವೆ ಫ್ರೆಂಡ್ಸ್. ಯಾಕೆಂದರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇನ್ನು ಪುಷ್ DBT ಕೂಡ ಆಗಬೇಕಾಗಿದೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಮತ್ತು ಏನೇನು ಕಂಡೀಷನ್. ಮೊದಲನೇದಾಗಿ ವಿದ್ಯಾರ್ಥಿ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಏನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ, ಕರ್ನಾಟಕದಿಂದ ರಾಜ್ಯದಿಂದ ರೆಕಗ್ನೈಸ್ ಆಗಿರ್ತಕ್ಕಂಥ ಯೂನಿವರ್ಸಿಟಿಗಳು ಮತ್ತು ಕರ್ನಾಟಕ ರಾಜ್ಯಕ್ಕೆ ಸ್ವಾಯತ್ತ ಸೇರಿರ್ತಕ್ಕಂಥ ಮತ್ತು UGC ಅಪ್ರೂವ್ಡ್ ಯೂನಿವರ್ಸಿಟಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು. ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಯಾರ್ಯಾರು ತಮ್ಮ ಬ್ಯಾಂಕ್ ಖಾತೆಗೆ ಸೀಡಿಂಗ್ ಮಾಡಿಸ್ಕೊಂಡಿದ್ದಾರೆ, ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿದ್ದಾರೆ, ಅಂಥವರೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಂದರೆ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಕೂಡ ಸ್ಯಾಂಕ್ಷನ್ ಆಗಿದೆ. ಅದರ ಜೊತೆಗೆ 22, 23, 24ನೇ ಸಾಲಿಂದ ಕೂಡ ಸ್ಯಾಂಕ್ಷನ್ ಆಗಿದೆ. ನಿಮಗಿಲ್ಲ ಅಫಿಷಿಯಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸರ್ಕ್ಯುಲರ್ ಕೂಡ ಹೊಡಿಸಿದ್ದಾರೆ. ಸೊ ಇಲ್ಲಿ ನೋಡಿ, ಮೆರಿಟ್ ಕಮ್ ಮೀನ್ಸ್ ರೇಟ್ ಆಫ್ ಸ್ಕಾಲರ್ಶಿಪ್ ಕೂಡ ತೋರಿಸಿದ್ದಾರೆ. 2012-17 ಕೂಡ ಇಷ್ಟಿತ್ತು. 20,000 ರೂಪಾಯಿ ಸ್ಕಾಲರ್ಶಿಪ್, ರೇಟ್ ಆಫ್ ಸ್ಕಾಲರ್ಶಿಪ್ ಫೀಸ್ 20,000 ರೂಪಾಯಿ ಪರ್ ಎನ್ನಮ್, ಅಂದರೆ ಬೋತ್ ಹಾಸ್ಟೆಲರ್ ಮತ್ತು ಡೇ ಸ್ಕಾಲರ್ ಇಬ್ಬರು ಇದ್ದರೂ ಕೂಡ 20,000 ರೂಪಾಯಿ ಅವರಿಗೆ. ಮತ್ತು ಮೇಂಟೆನೆನ್ಸ್ ಅಲೌನ್ಸ್ ಅಂತ 1,000 ರೂಪಾಯಿ ಪರ್ ಮಂತ್ ಫಾರ್ ಹಾಸ್ಟೆಲ್ ಇದ್ದರೆ, ಡೇ ಸ್ಕಾಲರ್ ಇದ್ದರೆ 500 ರೂಪಾಯಿ ಅಂತೇಳಿ. ಸ್ಕಾಲರ್ಶಿಪ್ ಫಾರ್ ಲಿಸ್ಟೆಡ್ ಇನ್ಸ್ಟಿಟ್ಯೂಟ್ ಫುಲ್ ಎಷ್ಟು ಫೀಸ್ ಕಟ್ಟಿರ್ತೀರ ಅದರದ್ದು ಏನಪ್ಪ ಅಂದರೆ ರಿಂಬರ್ಸ್ಮೆಂಟ್ ಕೂಡ ಮಾಡ್ತಾ ಹೋಗ್ತಾರೆ. ಇದು 10 ತಿಂಗಳಿಗೆ ಅನ್ವಯ ಆಗುವಂಥ ಒಂದು ಸ್ಕಾಲರ್ಶಿಪ್ ಆಗಿದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಸ್ಕಾಲರ್ಶಿಪ್ನ ಈಗ ಆಲ್ರೆಡಿ ಸ್ಯಾಂಕ್ಷನ್ ಕೂಡ ಆಗಿರೋದ್ರಿಂದ ಒಂದು ಸಾರಿ ಚೆಕ್ ಕೂಡ ಮಾಡ್ಕೊಳ್ಳಿ. ನಿಮಗೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಯಾರ್ಯಾರಿದ್ದಾರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಚೆಕ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನು ಕಂಡೀಷನ್, ಮೇನ್ ಕಂಡೀಷನ್ ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರ್ತೀರ ಮತ್ತು ಅದ್ರ ಜೊತೆಗೆ ಲಾಗಿನ್ ಕೂಡ ಆಗಿರ್ತೀರ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ನಿಮಗೆ ಏನಪ್ಪ ಅಂದರೆ ಒಂದು ಕಂಡೀಷನ್ಸ್ ಏನಪ್ಪ ಅಂದರೆ, ನಿಮಗೆ ಈಗ NSPಗೆ ಸ್ಕಾಲರ್ಶಿಪ್ ಹಾಕಿರ್ತಾರೆ, NSP ಕಂಪಲ್ಸರಿಯಾಗಿ NSP ID ಕೂಡ SSPನಲ್ಲಿ ಎಂಟ್ರಿ ಮಾಡಿರ್ತೀರ. ನಿಮಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ನಲ್ಲಿ ಆ ಅಮೌಂಟ್ ಜಾಸ್ತಿ ಬಂದಿತ್ತಂದರೆ SSP ಅಮೌಂಟು ನಿಮ್ಮ ಅಕೌಂಟಿಗೆ ಬರೋದಿಲ್ಲ, NSP ಅಮೌಂಟು ಡೈರೆಕ್ಟಾಗಿ ನಿಮಗೆ ಜಮಾ ಆಗುತ್ತೆ. ಒಂದು ವೇಳೆ NSP ಅಮೌಂಟ್ ಬಂದಿಲ್ಲ, SSP ಸ್ಯಾಂಕ್ಷನ್ ಆಗಿತ್ತಂದರೆ ನಿಮಗೆ SSP ಅಮೌಂಟು ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೆ 2 ಆಪ್ಷನ್ಸ್ ಇದೆ. ಒಂದು, ಯಾಕೆಂದರೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಅಪ್ಲಿಕೇಶನ್ ಆಗ್ತಾ ಇರಬೇಕಾದ್ರೆ NSP ID ಕಂಪಲ್ಸರಿಯಾಗಿ ಪಡ್ಕೊಂಡಿರ್ತಾರೆ, ಮತ್ತು ಆ NSP ID ಮುಖಾಂತರ ಅಂದರೆ ಅವ್ರನ್ನ ಟ್ರ್ಯಾಕ್ ಕೂಡ ಮಾಡಿರ್ತಾರೆ. NSP ಮತ್ತು SSP ಎರಡೂ ಕೂಡ ಜಮಾ ಆಗೋದಿಲ್ಲ, ಎರಡರಲ್ಲಿ ಒಂದು ಅಮೌಂಟ್ ಮಾತ್ರ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಅದರಲ್ಲಿ ಯಾವ್ದು ಹೆಚ್ಚು ಇರುತ್ತಲ್ಲ ಆ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು ನನಗೆ, ಸರ್ ನಾವು ಮೈನಾರಿಟಿ ಸ್ಕಾಲರ್ಶಿಪ್ಪಿಗೂ ಅರ್ಜಿ ಸಲ್ಲಿಸಿದ್ದೀವಿ ಮತ್ತು ಅದ್ರ ಜೊತೆಗೆ NSP ID ಎಂಟ್ರಿ ಮಾಡಿದ್ವಿ, NSPದು ನಮಗೆ ಜಾಸ್ತಿ ಬಂತು, SSPದು ಬರುತ್ತಾ ಅಥವಾ ಇಲ್ಲ ಅಂತ. ಖಂಡಿತ ಕೂಡ NSP ಜಾಸ್ತಿ ಬಂದರೆ NSP ಜಮಾ ಆಗುತ್ತೆ, SSP ಬರೋಲ್ಲ. SSPದು ಸ್ಯಾಂಕ್ಷನ್ ಆಗಿ ಜಾಸ್ತಿ ಬಂದಿತ್ತು, NSP ಅಂದರೆ ಅದು ಬರೋಲ್ಲ. ಸೊ ಹಾಗಾಗಿ ಎರಡರಲ್ಲಿ ಒಂದು ಬರುತ್ತೆ. ಸೊ ಖಂಡಿತ ಕೂಡ ಇದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸೊ ಹಾಗಾಗಿ ಅವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮದು ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ 20,000 ರೂಪಾಯಿ ಅಂತೇಳಿ ನಿಮಗೆ ಅಮೌಂಟು ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ಪು ಮತ್ತು ಮೇಂಟೆನೆನ್ಸ್ ಅಮೌಂಟ್ ಪ್ರತಿ ತಿಂಗಳು ಹಾಸ್ಟೆಲರ್ ಆಗಿದ್ದರೆ ನಿಮಗೆ 1,000 ರೂಪಾಯಿ, ಡೇ ಸ್ಕಾಲರ್ ಇದ್ದರೆ 500 ರೂಪಾಯಿ, ಮತ್ತು ಅದ್ರ ಜೊತೆಗೆ ಫುಲ್ ಫೀ ರಿಯಂಬರ್ಸ್ಮೆಂಟ್ ಕೂಡ ಆಗ್ತಾ ಹೋಗುತ್ತೆ. ಇದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಬಿಗ್ ಅಪ್ಡೇಟು. ಹಾಗಾಗಿ ಇದು ಬಂದಿರತಕ್ಕಂಥ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೇನೇ ಡೌಟ್ಸ್ಗಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.